ಭಾಳ ನಂತರದ ದಿನಗಳಲ್ಲಿ ಉಡುಪಿಗೆ ಆಗಮಿಸಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು KDP ಮೀಟಿಂಗನ್ನು ದಿನ ನಿಗದಿ ಮಾಡಿ ಬಂದಿದ್ದರು. ಬಹುಶಃ ಸಂದರ್ಭದಲ್ಲಿ ಅವರ ಮನೆಗೆ ಭಾಳಷ್ಟು ಜನ ಅಹವಾಲನ್ನು ಸ್ವೀಕಾರಕ್ಕೆ ಅವರು ಕರೆ ಕೊಟ್ಟಾಗ ಬಂದ ಸಂದರ್ಭದಲ್ಲಿ ಇಬ್ಬರು ಬುರ್ಕಾಧಾರಿಗಳು ಸಚಿವರನ್ನೇ ಅವರಿಗೆ ತಪ್ಪು ಮಾಹಿತಿಯನ್ನು ನೀಡುವ ಮೂಲಕ ಎಮರಿಸಿದ್ದು ನಮ್ಮೆಲ್ಲರ ಕಣ್ಣು ಮುಂದಿದೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಸತ್ಯತೆ ತಿಳಿಯದೆ ಈ ರೀತಿ ಹೇಳಿಕೆ ನೀಡುತ್ತಿರುವುದು ಖಂಡಿತವಾಗಿಯೂ ಉಡುಪಿಯಂಥ ವಿದ್ಯಾವಂತರ ಬುದ್ಧಿವಂತರ ಜಿಲ್ಲೆಗೆ ಅದನ್ನು ಖಂಡಿತವಾಗಿ ಒಪ್ಪುವಂಥದ್ದಲ್ಲ. ಅದರಿಂದಾಗಿ ಇವತ್ತು ಉಡುಪಿಯ ಜನರಿಗೆ ಅವರು ತಪ್ಪು ಸಂದೇಶ ನೀಡಿದ್ದಕ್ಕಾಗಿ ಉಡುಪಿ ಜನರಲ್ಲಿ ಅವರು ಕ್ಷಮೆಯನ್ನು ಯಾಚಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ. ಅದೇ ರೀತಿ ಬೆಳಗಾವಿಯಿಂದ ಬಂದು ಇಲ್ಲಿ ಅವರ ಯಾವುದೇ ರೀತಿಯ ನಮಗೆ ಉಪದೇಶಗಳು ಅಗತ್ಯ ಇಲ್ಲ. ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ. ಈಗಾಗಲೇ ಬರುವಂಥ ಕಚೇರಿಗೆ ಬರುವಂಥ ಸಂದರ್ಭದಲ್ಲಿ ಯಾರೇ ಬಂದರೂ ಕೂಡ ಅವರಿಗೆ ಸರಿಯಾದ ಮಾರ್ಗದರ್ಶನ ಸಹಕಾರವನ್ನು ನೀಡ್ತಾ ಬಂದಿದೆ. ಯಾವುದೇ ರೀತಿಯಲ್ಲಿ ಜಾತಿ ಮತವನ್ನು ಕೇಳಿಕೊಂಡು ನಾವು ಕೆಲಸಗಳನ್ನ ಮಾಡಲಿಲ್ಲ. ಆದರೆ ಯಾವತ್ತೂ ಕೂಡ ರಾಷ್ಟ್ರೀಯ ಚಿಂತನೆಗೆ ವಿರೋಧ ಮಾಡುವವರು, ಈ ಎಲ್ಲ ದೇಶ ವಿರೋಧ ಚಟುವಟಿಕೆಗಳಿಗೆ ಸಹಕಾರ ಮಾಡುವವರಿಗೆ, ಗೋಹತ್ಯೆಗೆ ಪ್ರೋತ್ಸಾಹ ಮಾಡೋರು ನಾವು ಯಾವತ್ತೂ ಕೂಡ ನಾವು ಒಪ್ಪುವಂಥದ್ದಲ್ಲ. ಇವತ್ತಿಗೂ ಅಲ್ಲ, ಮುಂದೂ ಕೂಡ ನಾವು ಮಾಡೋದಿಲ್ಲ. ಅದರಿಂದಾಗಿ ಇವತ್ತು ಬುರ್ಕಾಧಾರಿಗಳು, ಹಿಜಾಬ್ದಾರಿಗಳು ಎಷ್ಟು ನಮ್ಮ ಜಿಲ್ಲೆಗೆ ಮಾರಕೆಂಬುದಕ್ಕೆ ಒಂದು ಉದಾಹರಣೆ ಮೊನ್ನೆ ನಡೆದ ಘಟನೆ. ಅವರ ಸ್ವಂತ ತಾಯಿಯನ್ನೇ ಕರೆಸಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ತಪ್ಪು ಮಾಹಿತಿ ನೀಡಿ ಅದನ್ನು ಕೂಡ ಅರ್ಥ ಮಾಡದೆ ನೇರವಾಗಿ ಮಾಧ್ಯಮಕ್ಕೆ ಉಡುಪಿ ಜಿಲ್ಲೆ BJPಯವರು ಅದರಿಂದ ಕಲಿಬೇಕು, ಶಾಸಕರೆಲ್ಲ ಕಲಿಬೇಕೆಂಬ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರ ಮನಸ್ಥಿತಿಯನ್ನು ಎಂಬುದನ್ನು ಅರ್ಥ ಮಾಡಬೇಕು. ಈಗಾಗಲೇ ಕಳೆದ 3 ವರ್ಷದಲ್ಲಿ ಭಾಳಷ್ಟು ಜನರು ಮನವಿಯನ್ನು ಅಭಿವೃದ್ಧಿ ಬಗ್ಗೆ ಕೊಟ್ಟಾಗ ಯಾವುದೇ ಒಂದು ಮನವಿಗೆ ಸ್ಪಂದನೆ ಮಾಡಲಿಲ್ಲ, ಯಾವುದೇ ಒಂದು ಮನವಿಗೆ ಒಂದು ಅವರ ಶಿಫಾರಸನ್ನು ಕೂಡ ಮಾಡಿಲ್ಲ. ಆದರೆ ಕೇವಲ ಒಂದು ಬುರ್ಕಾಧಾರಿಗಳೆಂಬ ದೃಷ್ಟಿಕೋನ ಹಿಡ್ಕೊಂಡು ತಕ್ಷಣ ಜಿಲ್ಲಾಧಿಕಾರಿಗೆ ಆ ಬಗ್ಗೆ ಅವರಿಗೆ ಸೂಕ್ತ ಕ್ರಮವನ್ನು ಒದಗಿಸಬೇಕು, ಅವರಿಗೆ ತಕ್ಷಣ ಜಾಮೀನನ್ನು ಮಂಜೂರು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ಮನವಿಯನ್ನು ಮಾಡ್ತೇನೆ. ಈ ರೀತಿ ತಪ್ಪು ಮಾಹಿತಿ ನೀಡಿದ ಯಾರು ಬುರ್ಕಾಧಾರಿ ಹಿಜಾಬ್ ಮಹಿಳೆಯರ ಮೇಲೆ ತಕ್ಷಣ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಉಸ್ತುವಾರಿ ಸಚಿವರು ಕೂಡ ಈ ರೀತಿ ಹೇಳಿಕೆಗಳನ್ನು ನೀಡುವ ಮುಂಚೆ ಒಮ್ಮೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಇರ್ಬೋದು, ಅವರ ಕನಿಷ್ಠ ಅವರ ಶಾಸಕರ ಹತ್ರ ಬೇಡ, ಅವರ ಪಕ್ಷದವರ ಹತ್ರ ಅದನ್ನು ತಿಳ್ಕೊಳ್ಳಿ ಹೇಳಿಕೆ ಕೊಡುವಂಥದ್ದು ಆಗಬೇಕು.